ಯಾವುದು ನನ್ನನ್ನು ಇಲ್ಲಿ ಎಳೆತಂತು ಅಂದರೆ, ರಾಚಯ್ಯನವರ ನನ್ನ ಸಂಬಂಧ ಸಂಪರ್ಕ ಬಹಳ ಇರಲಿಲ್ಲ. ಆಗ ತಾನೇ ನಾನು MLC ಆಗಿ ಆಯ್ಕೆಯಾಗಿ ಬಂದಿದ್ದೆ ಪದವೀಧರ ಕ್ಷೇತ್ರದಿಂದ. ಜನಪ್ರತಿನಿಧಿಯಾಗಿ, ಆ ಪದವೀಧರರ ಪ್ರತಿನಿಧಿಯಾಗಿ ವಿರೋಧ ಪಕ್ಷದಲ್ಲಿದ್ದೀವಿ ನಾವು. ನಾನು ಆವಾಗ 33-34 ವಯಸ್ಸು ನನಗೆ. ರಾಜಕೀಯದಲ್ಲಿ ಪ್ರಾರಂಭದ ಆಯುಷ್ಯ. ನಾನು ವಿರೋಧ ಪಕ್ಷದಲ್ಲಿ ಇದ್ದು ಸಹಜವಾಗಿ ಸರ್ಕಾರಗಳ ಬಗ್ಗೆ ತಪ್ಪು ಮಾಡಿದಾಗ ಎತ್ತಿ ತೋರಿಸುವಂಥ ಒಂದು ಪದ್ಧತಿ ನಮ್ಮ ಸಂಸದೀಯ ವ್ಯವಸ್ಥೆ. ನಮ್ಮ ಜಿಲ್ಲೆಯಲ್ಲಿ ಅಂದಿನ ಅರ್ಸ್ಟ್ವಾಯ್ಲ್ ಧಾರವಾಡ ಡಿಸ್ಟ್ರಿಕ್ಟ್, ನಮ್ಮ ಧಾರವಾಡ ಜಿಲ್ಲೆಯೊಳಗೆ ಶಿಗ್ಗಾಂವಿ ಸವಣೂರು ಪ್ರದೇಶದೊಳಗೆ ಹತ್ತಿ ಬೆಳೆ ಸಂಪೂರ್ಣವಾಗಿ ನಾಶ ಆಗೋಗ್ಬಿಟ್ಟಿತ್ತು. ರೈತರಿಗೆ ಒಳ್ಳೆ ಮಳೆಯಾಗಿತ್ತು, ಬೀಜ ಸಿಕ್ತು, ಬೀಜ ತಗೊಂಡು ಬಿತ್ತಿದ್ವಿ, ಗೊಬ್ಬರ ಹಾಕಿದ್ವಿ. ಆದರೆ ಅಂತಿಮವಾಗಿ ಒಂದು ತೊಳಿ ಸಹಿತ ಹತ್ತಿ ಬರಲೇ ಇಲ್ಲ. ಆ ಬೀಜ ಏನು ಹಾಕಿದ್ವಿ, ಆ ಬೀಜದಲ್ಲಿಯೇ ಮೂಲತಃ ದೋಷ ಇತ್ತು. ಸುಮಾರು 2.5-3 ತಾಲೂಕುಗಳಲ್ಲಿ ರೈತರು ಕಂಗಾಲಾಗಿಬಿಟ್ರು. ಅಷ್ಟು ಬೆಳೆದು ನಿಂತಿರ್ತಕ್ಕಂಥ ಪೀಕು, ಅಷ್ಟು ಉತ್ತಮವಾಗಿರ್ತಕ್ಕಂಥ ಬೆಳೆ, ಭಾಳ ಒಳ್ಳೆ ಪ್ರತಿಫಲವನ್ನು ಅಪೇಕ್ಷೆ ಮಾಡ್ತಕ್ಕಂಥವರೆಲ್ಲರೂ ಸಂಪೂರ್ಣವಾಗಿ ನಿರಾಶ್ರಿತರಾದರು, ನಿರಾಶೆ ಹೊಂದಿದರು. ನಾವೆಲ್ಲಿ ಹೋಗ್ತೇವೆ ಅಲ್ಲೇ ರೈತರು ಬರ್ತಿದ್ರು, ನಮ್ಮನ್ನು ಮುತ್ತಿಗೆ ಹಾಕ್ತಿದ್ರು. ಏನ್ರಿ ಸರ್ಕಾರ ಇಂಥದ್ದು ಕೊಟ್ಟದ, ಬೀಜ ನೋಡ್ರಿ ಎಲ್ಲ ಪೀಕ್ ಬಂತು, ಆದ್ರೆ ಎಲ್ಲಿದೆ, ನಮಗೆ ಹತ್ತಿನ ಇಲ್ಲ. ಒಬ್ಬರಿಗಿಂತ ಒಬ್ಬರು ಆಕ್ರೋಶ ವ್ಯಕ್ತ ಮಾಡೋದಕ್ಕೆ ಪ್ರಾರಂಭ ಮಾಡಿದರು. ಅವರ ಆಕ್ರೋಶವನ್ನು ನಾವು ಆಲಿಸಿದ್ವಿ. ನಮ್ಮ ವಿಧಾನ ಪರಿಷತ್ತು ಪ್ರಾರಂಭ ಆಯಿತು. ಆಗಲೇ ನಾವು ವಿಧಾನ ಪರಿಷತ್ತಿನಲ್ಲಿ ಈ ವಿಚಾರವನ್ನು ನಡುವಳಿ ರೂಪದಲ್ಲಿ ತೆಗೆದುಕೊಂಡು ಬಂದೆ. ಅಡ್ಜರ್ನ್ಮೆಂಟ್ ಮೋಷನ್ ಅಂತೀವಲ್ಲ, ಅಡ್ಜರ್ನ್ಮೆಂಟ್ ಮೋಷನ್ ಪ್ರಕಾರ ತಗೊಂಡು ಬಂದೆ. ಅವತ್ತು ಆ ದೋಷಪೂರಿತವಾಗಿರ್ತಕ್ಕಂಥ ಬೀಜವನ್ನು ನಾರ್ತ್ ಸೀಡ್ಸ್ ಅನ್ನುವಂಥ ಒಂದು ಕಂಪನಿಯವರು ಸಪ್ಲೈ ಮಾಡಿದ್ರು, ನಾರ್ತ್ ಸೀಡ್ಸ್ ಅಂತೇಳಿ. ನಾನು ಮೊನ್ನೆ ಕೃಷಿ ಸಚಿವರಾಗಿದ್ದಂಥ ರಾಚಯ್ಯನವ್ರಿಗೆ, ಏನ್ರಿ ಇಂಥ ಸೀಡ್ಸ್ ಕೊಡಿಸಿದ್ರಿ, ಇಂಥ ಬೀಜ ಕೊಡಿಸಿದ್ರಿ, ಇವತ್ತು ರೈತ ರಸ್ತೆ ಪಾಲಾಗಿದ್ದಾನೆ, ಇಷ್ಟು ಲುಕ್ಷಾನಾಗಿದೆ, ಇಷ್ಟು ಲಕ್ಷ ಒಂದು ರೊಕ್ಕ ಹೋಯಿತು, ಇಷ್ಟು ಜನ ರೈತರಿಗೆ ತೊಂದರೆ ಆಯಿತು, ಯಾರು ಇದಕ್ಕೆ ಕಾರಣ? ನಿಮ್ಮನ್ನು ಬಿಟ್ಟು, ಮಂತ್ರಿಗಳನ್ನು ಬಿಟ್ಟು ಯಾರ ಕಾರಣ ಅಂಥೇಳಿ ನನ್ನ ಆವೇಶ. ಅವತ್ತು ನನ್ನ ಆ ವಯಸ್ಸಿನ ಅಲ್ಪ ಅನುಭವದ ಹಿನ್ನೆಲೆಯೊಳಗೆ ರಾಚಯ್ಯನವ್ರಿಗೆ ಅವ್ರು ಭಾಳ ಹಿರಿಯರು, ಅತ್ಯಂತ ಗೌರವಪೂರ್ಣವಾಗಿದೆ ನನ್ನೆಲ್ಲ ಟೀಕೆಗಳನ್ನು ಮಾಡಿದೆ. ನಾನು ರಾಚಯ್ಯನವರು ತಮ್ಮ ಪೇಷನ್ಸ್ ಕಳ್ಕೊಳ್ಳಿಲ್ಲ, ತಾಳ್ಮೆ ಕಳ್ಕೊಳ್ಳಿಲ್ಲ. ನಡುಕ ಒಮ್ಮೆ ಎದ್ದು ಅಧಿಕಾರಿಗಳ ಗ್ಯಾಲರಿ ಹತ್ರ ಹೋಗಿ ನಿಂತು ವಾಪಸ್ ಬಂದರು. ಹಿಂಗೇನೋ ಕೈ ಮಾಡ್ಕೊತ ಬಂದರು. ಆ ಕೈ ಮಾಡೋದನ್ನು ನಾನು ನೋಡ್ತಿದ್ದೆ. ನಾನು ಮಾತನಾಡುವಾಗನೇ ನಾನು ತಿಳ್ಕೊಂಡೆ ಅಧಿಕಾರಿಗಳು ಏನೂ ಆಗಿಲ್ಲ ಅಂತ ಹೇಳ್ತಾರೆ, ಅದಕ್ಕೆ ಇವರು ಬಂದು ಅದನ್ನ ಹೇಳ್ತಾರೆ ಅಂತ ನಾನು ಭಾವಿಸ್ಕೊಂಡಿದ್ದೆ. ವಾಪಸ್ ಬಂದರು, ಕೂತರು. ಅವ್ರು ಕೂತು 1 ನಿಮಿಷ 2 ನಿಮಿಷಕ್ಕೆ ನಾನು ಹೇಳಿದೆ, ನೀವು ಅಧಿಕಾರಿಗಳನ್ನ ಕೇಳಿದ್ರಿ, ಅವರು ಏನೂ ಆಗಿಲ್ಲ, ಅದು ಹಾಗೇನಿಲ್ಲ ಹಿಂಗೇನಿಲ್ಲ ಅಂತ ಹೇಳ್ತಾರೆ. ಆದರೆ ರೈತರನ್ನು ನಾನು ನೋಡಿ ಬಂದಿದ್ದೀನಿ, ಹೊಲಗಳಿಗೆ ನಾನು ಹೋಗಿ ಬಂದಿದ್ದೀನಿ, ಬೆಳೆದ ಬೆಳೆಯನ್ನು ನಾನು ನೋಡ್ಕೊಂಡು ಬಂದಿದ್ದೀನಿ ಅಂಥೇಳಿ ನಾನು ನನ್ನ ಎಕ್ಸ್ಪ್ಲನೇಷನ್ ಕೊಟ್ಟೆ. ಅದಾದಮೇಲೆ ಅವ್ರ ಮೇಲೆ ನನ್ನ ವಾದವನ್ನು, ನನ್ನ ಟೀಕೆಯನ್ನು ಬಹಳ ಇನ್ನೂ ಗುರುತರವಾಗಿ ಮಾಡ್ತಾ ಅವ್ರಿಗೆ ನಾನು ಒಂದು ಮಾತು ಹೇಳಿದೆ ಕೊನೆಯಲ್ಲಿ,
ಮಾನ್ಯ ರಾಚಯ್ಯನವರೇ, ನೀವು ಭಾಳಷ್ಟು ಹಿರಿಯರು, ದೊಡ್ಡ ನಾಯಕರು, ನಿಮ್ಮಿಂದ ಈ ಅಪರಾಧ ಆಗ್ಯದ, ನಿಮ್ಮಿಂದ ಈ ಬೀಜ ಹಿಂಗಾದು ಹಂಗಾಯ್ತು ಇದು ಅಂಥೇಳಿ ನನ್ನಲ್ಲಿರ್ತಕ್ಕಂಥ ಆಕ್ರೋಶವನ್ನೆಲ್ಲ ತೋಡ್ಕೊಂಡೆ. ಕೊನೆಗೆ ಅವರಿಗೆ ಒಂದು ಮಾತು ಹೇಳಿದೆ ನಾನು, ನೋಡಿ ನಿಮಗೆ ರೈತರಿಗೆ ಎಲ್ಲರಿಗೂ ಎಷ್ಟು ಪರಿಹಾರ ಬೇಕು ಅಷ್ಟು ಪರಿಹಾರ ಕೊಡೋಕ್ಕೆ ಸಾಧ್ಯ ಆಗೋದಿಲ್ಲ, ನನಗದು ಗೊತ್ತಿದೆ. ಆದರೆ ಒಂದು ಕೆಲಸ ಮಾಡಿ ಸ್ವಾಮಿ, ಇದೇನು ಆಗಿದೆ ಅಲ್ಲ ಸರ್ಕಾರದ ಬೇಜವಾಬ್ದಾರಿಯಿಂದ, ನೀವು ಕನಿಷ್ಠ ಪಕ್ಷ ಒಂದು ದಿವಸ ಉಪವಾಸ ಮಾಡಿ ಪಶ್ಚಾತ್ತಾಪ ಪಟ್ಕೊಳ್ರಿ ಅಂತ ನನ್ನ ಆಕ್ರೋಶದ ಆ ಮಾತುಗಳು ನನ್ನಿಂದ ಸರಿಯೋ ತಪ್ಪೋ ಹೊರಗೆ ಬಂದ್ಬಿಟ್ಟು. ರಾಚಯ್ಯನವರು ಗಂಭೀರವಾಗಿ ಗಮನಿಸ್ತಾ ಇದ್ದರು. ಅಷ್ಟೆಲ್ಲ ಗಮನಿಸಿ ಉತ್ತರ ಹೇಳೋದಕ್ಕೆ ನಿಂತರು. ಉತ್ತರ ಹೇಳುವಾಗ ಅವರು ಪ್ರಥಮವಾಗಿ ಪ್ರಾರಂಭ ಮಾಡಿದ್ದೆ, ಪಾಟೀಲ್ರ ನೀವು ತಿಳ್ಕೊಂಡಂಗೆ ನಮ್ಮ ಅಧಿಕಾರಿಗಳು ನೀವು ಹೇಳೋದು ತಪ್ಪು ಅಂತ ಹೇಳಿಲ್ಲ, ನೀವು ಏನು ಹೇಳ್ತಾ ಇದ್ದೀರಿ ಅದು ಸತ್ಯ ಅಂತ ಹೇಳಿದರು. ಅದನ್ನು ಮೊದಲು ನಾನು ನಿಮಗೆ ಹೇಳ್ತೀನಿ ಅಂತ ಹೇಳಿದರು. ಅಷ್ಟೇ ಅಲ್ಲ, ಆಮೇಲೆ ಏನೇನಾಯಿತು ಎಲ್ಲ ವಿವರವನ್ನು ಕೊಟ್ಟರು. ಹೇಗೆ ಸರ್ಕಾರ ಮೋಸ ಹೋಯಿತು, ಸರ್ಕಾರ ಅದಕ್ಕೆ ಜವಾಬ್ದಾರ ಹೌದು ಖರೆ, ಆದರೆ ಏನು ಮಾಡೋದಕ್ಕೆ ಸಾಧ್ಯ, ಇಂಥ ಕಂಪ್ನಿ ಇರ್ತಾವೆ ಅಂತೇಳಿ ಆ ನಾಥ್ ಕಂಪ್ನಿ ಮೇಲೆ ತಮ್ಮ ಸಿಟ್ಟನ್ನು ಸಹಿತ ತೀರಿಸಿಕೊಂಡ್ರು. ತಮ್ಮ ಭಾಷಣದ ಕೊನೆಯೊಳಗೆ ನೀವು ಕೆಲವು ಸಲಹೆಗಳನ್ನು ಮಾಡಿದ್ರಿ, ಯಾವ ಮಾಡೋಕ್ಕಾಗತ್ತೆ ಮಾಡ್ತೀನಿ, ನನಗೆ ವೈಯಕ್ತಿಕವಾಗಿ ಏನೋ ಹೇಳಿದ್ರಿ ತಾವು, ಈ ಯುವಕ ಸ್ನೇಹಿತ ಏನು ಹೇಳಿದ್ದಾರೆ ಅದನ್ನು ನಾನು ಭಾಳ ಗಂಭೀರವಾಗಿ ಗಮನದಲ್ಲಿ ಇಟ್ಕೊಂಡಿದ್ದೇನೆ ಅಂತ ಹೇಳಿದರು. ಆ ವಿಷಯ ಅಲ್ಲಿಗೆ ಮುಕ್ತಾಯ ಆಯಿತು. ಬಂಧುಗಳೇ, ಆರ್ ಕೃಷ್ಣಮೂರ್ತಿ ಅವ್ರಿಗೆ ಅದ್ರದ್ದೇನು ನೆನಪೈತೆಯೋ ಇಲ್ಲ ಗೊತ್ತಿಲ್ಲ, ಬಹುಶಃ ನಿಮ್ಮ ತಾಯಿಯವ್ರಿಗೆ ನೆನಪಿದ್ರೂ ಇರ್ಬೋದು. ಆ ನಮ್ಮ ವಿಧಾನ ಪರಿಷತ್ತು ಮುಂದೆ ಹಾಗೇನೆ ಒಂದು 7-8 ದಿನ ನಡೀತು. ಒಂದು ದಿವಸ ಅವ್ರ ಗನ್ಮೆನ್ ಬಂದು ನಮ್ಮ PS-ಗೆ ಒಂದು ವಿಷಯ ತಿಳಿಸ್ತಾನೆ. ಏನದು ವಿಷಯ ಅಂದರೆ, ಏನ್ರಿ ನಿಮ್ಮ ಪಾಟೀಲ್ರು ನಮ್ಮ ಸಾಹೇಬರ ಮೇಲೆ ಹಿಂಗೆಲ್ಲ ಅಂದ್ರೆ ಅವತ್ತು ಪಶ್ಚಾತ್ತಾಪ ಪಟ್ಕೋಬೇಕು ಅದು ಇದು ಅಂಥೇಳಿ, ಅವ್ರ ಮೇಲೆ ಏನು ಪ್ರೀತಿಯೋ ಗೊತ್ತಿಲ್ಲ, ಅವ್ರ ಮೇಲೆ ಏನು ಪ್ರೀತಿಯೋ ಗೊತ್ತಿಲ್ಲ. ನಮ್ಮ ಸಾಹೇಬರು ಮೊನ್ನೆ ಅವತ್ತು ಕೊನೆ ದಿವಸ, ಪರಿಷತ್ತಿನ ಕೊನೆ ದಿವಸ, ಒಂದು ದಿವಸ ಮುಂಜಾನೆಯಿಂದ ರಾತ್ರಿಯವರೆಗೆ ಪೂರ್ಣವಾಗಿ ಉಪವಾಸ ಮಾಡಿದರು. ನೋಡ್ರಿ, ಪೂರ್ಣವಾಗಿ ಉಪವಾಸ ಮಾಡಿದರು. ಅಂದರೆ ಒಬ್ಬ ರಾಜಕಾರಣಿ ನಾವು ಟೀಕೆ ಟಿಪ್ಪಣಿ ಮಾಡುವಾಗ ಆ ಸ್ಪಂದನೆ ಯಾವ ಎತ್ತರದಲ್ಲಿತ್ತು, ಯಾವ ಮಟ್ಟದ ನಾಯಕ ಅವರು, ಅದನ್ನು ಅಲಗಳಿಬಹುದಿತ್ತು ಅಥವಾ ಅಲಕ್ಷ್ಯ ಮಾಡಬಹುದಿತ್ತು, ಅಷ್ಟಕ್ಕೆ ಬಿಟ್ಟು ಬಿಡ್ಬೋದಿತ್ತು. ಆದರೆ ಅವರು ಅದಕ್ಕೆ ತೋರಿರ್ತಕ್ಕಂಥ ಸ್ಪಂದನೆ, ಜನರ ಬಗ್ಗೆ ಅವ್ರಿಗಿದ್ದಂಥ ಆ ಕಳಕಳಿ ಬಹಳಷ್ಟು ಯುವಕರಿಗೆ ಪ್ರೇರಣಾದಾಯಕ, ಸ್ಫೂರ್ತಿದಾಯಕ. ರಾಚಯ್ಯನವ್ರ ಬಗ್ಗೆ ನಾನು ಟೀಕೆ ಮಾಡಿದಂಥ ಸಂದರ್ಭದೊಳಗೆ ನನ್ನ ತಂದೆ ಅವತ್ತು ನನ್ನ ಕರೆಸ್ಕೊಂಡ್ರು. ನೀನು ದೊಡ್ಡವರಿಗೆ ಏನು ಹಿಂಗ್ಯಾಕೆ ನೀನು ಉದ್ದಟದ ಮಾತುಗಳನ್ನು ಮಾತಾಡ್ತೀಯ, ಯಾವುದು ಅವ್ರಿಗೆ ಜವಾಬ್ದಾರಿ ಇರೋದಿಲ್ಲ ಅದ್ರ ಬಗ್ಗೆ ಹಾಗೆ ಟೀಕೆ ಮಾಡಬಾರ್ದು ಅನ್ನುವ ಮಾರ್ಗದರ್ಶನ ಮಾಡಿದರು. ರಾಚಯ್ಯನವರ ಬಗ್ಗೆ ಹಲವು ಮಾತುಗಳನ್ನು ಹೇಳೋದ್ರ ಮೂಲಕ ನನ್ನನ್ನು ತಿದ್ದುವ ಪ್ರಯತ್ನ ಮಾಡಿದರು. ಅಂದರೆ ರಾಚಯ್ಯನವರು ಯಾವ ಎತ್ತರದ ವ್ಯಕ್ತಿ ಆಗಿದ್ದರು ಅನ್ನೋದನ್ನು ನಾವು ಅರ್ಥೈಸ್ಕೊಂಡ್ವಿ. ಅಂಥ ರಾಚಯ್ಯನವರು ಈ ಭಾಗದ ಜನಪ್ರತಿನಿಧಿಯಾಗಿ, ಶಾಸಕರಾಗಿ, ಲೋಕಸಭಾ ಸದಸ್ಯರಾಗಿ, ಮಂತ್ರಿಯಾಗಿ, ಕೇಂದ್ರದ ಮಂತ್ರಿಯಾಗಿ, ಅಷ್ಟೇ ಅಲ್ಲ ರಾಜ್ಯಪಾಲರಾಗಿ ಬಹು ಎತ್ತರದ ಸೇವೆಯನ್ನು, ಕೊಡುಗೆಯನ್ನು ರಾಷ್ಟ್ರ ಕಟ್ಟೋದರಲ್ಲಿ ನೀಡಿದ್ದಾರೆ. ಆ ಕೊಡುಗೆಯನ್ನು ಅತ್ಯಂತ ಗೌರವದಿಂದ ಸ್ಮರಿಸ್ಕೋತಾ ಸನ್ಮಾನ್ಯ ಆರ್ ಕೃಷ್ಣಮೂರ್ತಿ ಅವರಿಗೆ ನಾನು ಈ ಸಂದರ್ಭದಲ್ಲಿ ಅತ್ಯಂತ ಹೃದಯ ತುಂಬಿ ಅಭಿನಂದಿಸ್ತೇನೆ. ಕಾರಣ ಅಂದರೆ
ಅದ್ಭುತವಾಗಿ ನೀವು ಆ ತಮ್ಮ ಫೋಟೋ ಗ್ಯಾಲರಿಯನ್ನು ಬಿಲ್ಡ್ ಮಾಡಿದ್ದೀರಿ. ಅವರ ಬಾಲ್ಯದಿಂದ ಹಿಡಿದು ಅವರ ಕೊನೆಯವರೆಗೂ ಅದೊಂದು ಉತ್ತಮವಾಗಿರ್ತಕ್ಕಂಥ ವಿಶ್ವವಿದ್ಯಾಲಯದವರು ಹೇಗೆ ಆರ್ಟ್ ಗ್ಯಾಲರಿಗಳನ್ನು ಮಾಡ್ಬೋದು ಅದೇ ಮಾದರಿಯೊಳಗೆ ತಾವು ಈ ಸ್ಮರಣೆಯ ಈ ಸ್ಮಾರಕವನ್ನು ಮಾಡಿದ್ದೀರಿ. ಅದಕ್ಕಾಗಿ ತಾನು ಅಭಿನಂದಿಸ್ತೇನೆ. ಮತ್ತೊಮ್ಮೆ ರಾಚಯ್ಯನವರ ಈ ಪುಣ್ಯ ಕಾರ್ಯಕ್ರಮದೊಳಗೆ ಅದು ನಮ್ಮ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಉದ್ಘಾಟನೆ ಮಾಡುವಂಥ ಈ ಸಂದರ್ಭ ಅವ್ರದ್ದು ರಾಚಯ್ಯನವ್ರದ್ದು ಆತ್ಮೀಯ ಸಂಬಂಧವನ್ನು ಈಗ ತಾನೇ ನೆನಪಿಸ್ಕೊಳ್ತಾ ಇದ್ದರು. ಅವರ ಧರ್ಮಪತ್ನಿ ತಾಯಿ ಶ್ರೀಮತಿ ಗೌರಮ್ಮನವರು ರಾಚಯ್ಯನವರು ಬನ್ನಿ ಮುದ್ದೆ ತಿಂದು ಹೋಗಿ ಅಂತಿದ್ರು. ಗೌರಮ್ಮನವರು ನಮಗೆ ಮುದ್ದೆ ಹಾಕಿ ಪ್ರೀತಿಯಿಂದ ಉಣಬಡಿಸ್ತಿದ್ರು ಅನ್ನುವಂಥ ಮಾತನ್ನು ಸ್ಮರಿಸಿಕೊಂಡ್ರು. ಆ ಸಂಸ್ಕೃತಿ, ಆ ಹಿರಿತನ, ಆ ಜನಸೇವೆಯ ಆ ಕಳಕಳಿ ಇವೆಲ್ಲವುಗಳನ್ನು ಹೊತ್ತಿರ್ತಕ್ಕಂಥ ರಾಚಯ್ಯನವರ ಈ ಪವಿತ್ರ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ತಮ್ಮೆಲ್ಲರ ದರ್ಶನ ಸಾಧ್ಯ ಮಾಡಿಕೊಂಡ್ವಿ. ಅದಕ್ಕಾಗಿ ಸಂಘಟಕರಿಗೆ ವಂದಿಸಿ ನನ್ನ ನಮಸ್ಕಾರಗಳನ್ನು ತಮಗೆ ನನ್ನ ಮಾತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.